ಹತ್ಯೆಗಳ ಹಿಂದಿದಂಥ ಶಕ್ತಿಗಳಿಂದ ನಡೀತಾ ಇದೆ ಅಂತೇಳಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾವುದೋ ಒಂದು ಸಣ್ಣ ಕೊಲೆ ಆಯ್ತಪ್ಪ ಈ ನಾಡಿನ ಮೂಲೆಯಲ್ಲಿ ಮತ್ತೆಲ್ಲ ದೊಡ್ಡ ಸುದ್ದಿ ಆಗ್ತಾ ಇರ್ತದೆ. ಇವತ್ತು ನೂರಾರು ಹೆಣಗಳು ಕಳೆದ 40 ವರ್ಷಗಳಿಂದ ಹೆಚ್ಚುಗಳು 424 422 ಹೆಣಗಳು ಬಿದ್ದು ಹೋಗಿದ್ದಾರೆ. ಇವತ್ತು ಅವ್ರು ಯಾರ, ಎಲ್ಲವರು ಅದು ಮಾಡಿದವ್ರು ಯಾರ, ಕೊಂದವ್ರು ಯಾರ, ಹತ್ಯೆ ಮಾಡಿದವ್ರು ಯಾರ, ಅತ್ಯಾಚಾರ ಮಾಡಿದವ್ರು ಯಾರ, ಒಂದು ಹೊರಗೆ ಬರ್ತಾಯಿಲ್ಲ. ಈಗಿನ ಪರಿಸ್ಥಿತಿ ನೋಡಿದರೆ ಹೊರಗೆ ಬರುವ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ಲಿಕ್ಕತ್ತದ. ಏನೋ ಕೆಲವೊಬ್ಬ ಯೂಟ್ಯೂಬರ ಪ್ರಯತ್ನದಿಂದ, ಮೇನ್ ಮೀಡಿಯಾದಿಂದ ಅಲ್ಲ, ಮೇನ್ ಮೀಡಿಯಾ ಇದರಲ್ಲಿ ಯಾವುದೇ ಶ್ರಮ ವಹಿಸಿಲ್ಲ. ಆದಷ್ಟು ಆ ಕೇಸುಗಳು ಮುಚ್ಚಾಕೋ ಪ್ರಯತ್ನ ಮಾಡಿದ ವಿನಃ ಇದೊಂದು ಷಡ್ಯಂತ್ರ, ಆ ಯಂತ್ರ, ಈ ಯಂತ್ರ. ಮತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಂತ್ರ ಅಂತೇಳಿ ಅದು ನಿಜವಾಗಿ ಕೆಲಸ ಮಾಡಿದವರು ಇಲ್ಲಿ ಯೂಟ್ಯೂಬರ್ಸ್ಗಳು. ಅವ್ರಿಗೂ ಸಹಿತ ಪಾಪ ಬದುಕು ಕಷ್ಟ ಅವ್ರದ್ದು, ಎಲ್ಲರದ್ದು. ಈಗ ನಮ್ದು ಹಿಡ್ಕೊಂಡು ಹೇಳುವಂಥ ಮಾತು, ಅವರು ಸಾಕಷ್ಟು ಹೋರಾಟ ಮಾಡ್ತಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರು ಅಲ್ಲಷ್ಟಲ್ಲಿ ಸುದ್ದಿ ತೆಗಿತಾ ಇದ್ದಾರೆ. ಕುಳ್ಳ ರಾಂಪೇಜ್ ಅನ್ನುವಂಥದ್ದು ಒಂದು ಬರ್ತದೆ, ಅವರಂದೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಲವು ಜನರಿಂದ ಒಂದಿಷ್ಟು ಏನೋ ಸತ್ಯಗಳು ಹೊರಗೆ ಬರ್ತಾಯಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದರೆ ಕೋರ್ಟಲ್ಲಿ ಮ್ಯಾಟ್ರ್ ಬಿದ್ದದ. ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ ಒಂದು ಗಾದಿ ಮಾತದ. ಎಂಥ ಭೂಮಿ ಹಗರಣಗಳನ್ನು ಅಲ್ಲಿ ಸೋಮನಾಥ್ ನಾಯಕರು ಹೊರ ಹಾಕಿದರು, ಡಾಕ್ಯುಮೆಂಟ್ರಿ ಇಟ್ಟರು, ಮಾಡಿದರು. ಈಗ ಮೊನ್ನೆ ಒಂದು ನೋಟಿಸ್ ಹೋಗ್ಯದ ವೀರೇಂದ್ರ ಹೆಗ್ಗಡೆ ಅವ್ರಿಗೆ. ಹಂಗೆ ನಡೀತಾನೆ ಇದೆ.